ಗಡಿಮಣಿ ನಿಮ್ಗೆ ಹೆಂಗ್ ತರಬೇತಿ ಕೊಡ್ತಾರೆ, ಇದು ಏನೇನು ಪ್ರೊಸೆಸ್, ಏನು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೇನೆ. ಪ್ರೊಸೆಸಿಂಗ್ ಏನಿಲ್ಲ, ಪ್ರೊಸೆಸಿಂಗ್ ಫಸ್ಟ್ ಬಂದುಬಿಟ್ಟು ದಮ್ ತಿನ್ನೋದಣ್ಣ. ಮನುಷ್ಯ ದಮ್ ತಿನ್ಬೇಕು. ಯಾವ ರೀತಿ ಅಂದರೆ ಈ ಶೆಲ್ಕಿ ಇದೆ ಅಲ್ಲಣ್ಣ, ಈ ಶೆಲ್ಕಿ ಮುಖಾಂತರ ಇದಿಷ್ಟು ಮಣ್ಣಣ್ಣ ಒಂದು ರೌಂಡ್ ಫುಲ್ಲು ರೌಂಡ್ ಸುತ್ತಾನೆ ಕಡಿಯೋದು. ನೀವೇ ಕಡಿಬೇಕು? ನಾವೇ ಕಡಿಯೋಲ್ಲ, ಅಷ್ಟು ಕಡಿದು ಮಣ್ಣು ಹದ ಮಾಡೋದಣ್ಣ. ಅದರ ಮನುಷ್ಯ ದಮ್ ತಿಂತಾನೆ ಒಂದೇದು. ಆ ದಮ್ ತಿನ್ನೋದ್ರಿಂದ ಮನುಷ್ಯನ ಕೆಪಾಸಿಟಿ ಒಂದು ಹೆಚ್ಚಿಗೆ ಆಗುತ್ತೆ. ಇನ್ನೊಂದು ಏನಂತಂದರೆ ಮನುಷ್ಯ ನಮ್ಮ ಕಡೆ ತಾಕತ್ತೈತೆ ಅನ್ನೋದು ಗೊತ್ತಾಗತ್ತಣ್ಣ. ಎರಡನೇದು ಫಸ್ಟ್ ಪ್ರೊಸೆಸಿಂಗ್ ಇದಣ್ಣ. ಇದಾದ್ಮೇಲೆ ಉಟ್ಬೇಟ್ ಅಂತ ಬರ್ತಣ್ಣ. ಉಟ್ಬೇಟು, ದಂಡ, ಹನುಮಾನ್ ದಂಡ, ಚಕ್ರದಂಡ, ಈ ಥರ ಪ್ರೊಸೆಸಿಂಗ್ ಅದಾವ. ಅದೆಲ್ಲ ಮುಗಿದ್ಬಿಟ್ಟು ಅಲ್ಲಿ ಕುಸ್ತಿ, ಲಡಾಯಿ, ಹಳೆ ಪೈಲ್ವಾನ್, ನಮ್ಮ ಪೈಲ್ವಾನ್ ಇರ್ತಾರೆ ಸರ್ದಾರ್, ಅವ್ರ ಕಡೆಯಿಂದ ಕಲ್ಕೋಬೇಕಣ್ಣ. ಕಲ್ಕೊಂತಾನ ಪೈಲ್ವಾನ್ ಆಗದಣ್ಣ. ಸ್ಟಾರ್ಟಿಂಗ್ ಇಂದ ಫಸ್ಟ್ ಇದೆಲ್ಲ ಮಾಡ್ಕೊಂಡು 5 ಜನ ಬರ್ಬೇಕು. ಒಮ್ಮೆಲೆ ನೀವು ಬಂದು ಇವತ್ತು ಆಗ್ತಂದ್ರೆ ಆಗಲ್ಲಣ್ಣ, ನಾಳೆ ಆಗ್ತೀನಿ ಅಂದ್ರೆ ಆಗಲ್ಲಣ್ಣ. ಸತತ ಪ್ರಯತ್ನದಿಂದ ಆಗದಣ್ಣ. ಸತತ ಪ್ರಯತ್ನ. ಇದು ನೀವು ಹಾಕೊಂಡಿರಲ್ವ, ಇದಕ್ಕೆ ಏನಂತಾರೆ? ಇದಕ್ಕೆ ಲಾಂಗ್ ಅಂತಾರ. ಲಾಂಗ್ ಇದ್ರೊಳಗೆ 2 ಬರ್ತವೆ. ಒಂದು ಲಾಂಗ್ ಒಳಗದಣ್ಣ, ಎಮ್ಮೆಲೆ ಹೆತ್ತ ಚಡ್ಡಿ ಹಾಕೋಣದಂದ್ರೆ ಹಿಂಗೆ ಚಡ್ಡಿ ಟೈಪ್ ಬರ್ತಾನ. ಅದು ಕುಸ್ತಿ ಆಡೋ ಟೈಮ್ನೇ ಹಾಕೊಂತೀವಣ. ಪ್ರಾಕ್ಟೀಸಿಗೆಲ್ಲ ಆಲ್ಮೋಸ್ಟ್ ಲಾಂಗ ಕಟ್ಕೊಂತೀವಿ. ಅಲ್ಲಿ ಈಗ ನಾರ್ಮಲ್ ನಾವು ಪ್ಯಾಂಟ್ ಮೇಲೆ ಇಲ್ಲಿ ಕುಸ್ತಿ ಆಡ್ಬೇಕಾದ್ರೆ ಹರಿಯೋದಾಯ್ತು, ಇದಾಯ್ತು. ಆಮೇಲೆ ಇದೇನೇನಂದ್ರೆ ನಮ್ಮ ಪರ್ಸನಲ್ ಜಾಗ, ಭಾಳ ಸೇಫ್ ಆಗಿರ್ತಾನೆ. ಸೊ ಅದಕ್ಕೋಸ್ಕರ ಇದು ಕಟ್ಟಿಗೆ ಸೇಫ್ಟಿ ಇರುತ್ತೆ. ಸೆಲ್ಕಿ 20 kg ಐತಣ್ಣ. ಇದು ಒಂದ ಸಲಿಕಿನೇ 20 kg. ಸೆಲ್ಕಿ 25 kg ಐತಿ. ಇದನ್ನ ಡೈಲಿ ಕಡಿತೀವಣ್ಣ. ಇದೆಲ್ಲ ಕಡಿದ್ರೆ ಒಳಗಿಲ್ ಮಣ್ಣು ಮೇಲೆ ಬರ್ತಾನ. 25 kg ಕೈಯ ಹಿಡ್ಕೊಂಡು ಕಡಿಬೇಕು. ಅದ ದೊಡ್ಡ ಕಸರತ್ ಆಗ್ಬಿಡ್ತದಲ್ರಿ? ಇಲ್ಲಣ್ಣ, ಒಂದಿನಕ್ಕೆ ಇಬ್ಬರು ಕಡಿತೀವಣ್ಣ. ಇವತ್ತು ನಾನು ಆತ ಕಡಿದ್ರೆ ನಾಳೆ ಆತ ನೀನೊಬ್ರು ಕಡಿತಾರ. ಆ ಥರ ಎಲ್ಲ ಡೈಲಿ ಕಡಿತೀವಣ್ಣ. ಬುಡಕಲ್ ಮಣ್ಣು ಮೇಲೆ ಬರ್ತಾನ, ಮ್ಯಾಲಿ ಮಣ್ಣು ಬುಡಕ್ ಬರುತ್ತೆ. ಅಂದ್ರೆ ರೊಟೇಟ್ ಆಗ್ತಾ ಇರ್ತಾನೆ ಮಣ್ಣು, ಅಂದ್ರೆ ಏನಾಗಲ್ಲ. ಅಂದ್ರೆ ಡೈಲಿ ಕಡಿತೀವಣ್ಣ. 25 kg ಸೆಲ್ಕಿ ಅಣ್ಣ. 25 kg ನಿಜ ಹೆವಿ ಐತ್ರಿ. ಇದು ಕಡದ ಅಲ್ಲೇ ಬಿಡ್ಬೇಕ್ರಿ. ಅದು ಕಡದಿಲ್ಲ ಮೊದ್ಲಾಗ 20 kg ಇದ್ರಿ ಸಲ್ಕಿ. ಈಗ ಎಲ್ಲ ಹುಡ್ರಿ ಇದಾವಲ್ರಿ, ಹಂಗಾಗಿ ಸ್ವಲ್ಪ 10-8 kg ಹೆಂಗೆ ಬರ್ತಾವೆ ಸಲ್ಕಿ. 20 kg ಸಲ್ಕಿ ಇದೆ. ಮೊದ್ಲಾಗ ಇದೆಲ್ಲ ಕಡಿಬೇಕಂದ್ರೆ ಒಂದು ತಾಸ ಮೇಲೆ ಆಗುತ್ತಪ್ಪ ನಮಗಂತ. ಫಸ್ಟ್ ನೀವು ದಂಡಸಾಕಿದ ಫಸ್ಟ್ ಸ್ಟೆಪ್. ಮನುಷ್ಯ ದಣಿಬೇಕ್ರಿ. ಎಷ್ಟು ದಣಿತಾನ ಮನುಷ್ಯ ಅಷ್ಟು ಆ್ಯಕ್ಟಿವ್ ಇರ್ತಾನೆ. ಇನ್ನು ನಾವು ಒಂದೇ ಸಲಕ್ಕೆ ನಾವು ಕುಸ್ತಿ ಆಡ್ತೀನಿ ಅಂತ ಹೋಗ್ಬಾರ್ದು. ಮನುಷ್ಯ ಮೊದ್ಲಾಗ ದಣಿಬೇಕ್ರಿ. ಇಲ್ಲಿ ದಮ್ ತಿನ್ಬೇಕು ಏನ್ರಿ, ಅದೇ ಇಂಪಾರ್ಟೆಂಟ್ ರೀ. ಇದಕ್ಕೆ ಉಟ್ಬಟ್ಟೆ ಅಂತಾರ. ಉಟ್ಬಿಟ್ಟು ಅಂತಾರೆ. ಇವು ಮೊದ್ಲಾಗಿನ ಮಂದಿ 2000-3000 ಮಾಡಿದ್ರಿ. ಇದು ಉಟ್ಬಟ್ಟೆ 5000 ಇದು ಹೊಡಿತಿರ್ದು ಅಲ್ಲ ದಂಡ. 5000. ಈಗ 100, ಈಗ 150 ಹಿಂಗೆ ಹೊಡಿತಾರೆ ಹುಡ್ರಿ. ಈಗ ಉಟ್ಬಟ್ಟೆ 2000-3000. ದಂಡ ಒಂದು 5000. ಹೌದು ಒಂದೇ ಸಲಕರಿ. ಹೌದು. ಮನುಷ್ಯ ದಣಿಬೇಕಂದ್ರೆ ಹಂಗೆ ದಣಿಬೇಕ್ರಿ. ನಾವು ಇವಾಗ ಒಂದು 50 ದಂಡ ಹೊಡಿಬೇಕಂದ್ರೆ ದಮ್ಮತ್ ಬಿಡ್ತಿರಲ್ಲ. ದಮ್ ತಿನ್ನೋದ್ರೆ ಮೀನ್ ಬಿಡ್ರಿ. ಮೊದ್ಲಾಗಿನ ಮಂದಿ ಅಷ್ಟು ಹೊಡಿತಿರಂತ್ರಿ. ಮೊದ್ಲಾಗಿನ ಮಂದಿ ಹಂಗೆ ಹೊಡಿತಿರಂತೆ. ಹೆವಿ ಇದ್ರು ಬಿಡ್ರಿ. ಹೌದ್ರಿ. ಮತ್ತೆ ಗುಡ್ಡ ಹತ್ತದ ಹೇಳಿ ಅದು ನಮ್ಮ ಗುಡ್ಡ ಹತ್ತದ ಹೇಳಿ ಅದು ಮಂದಿಗೆ ಅವ್ರ ದೊಡ್ಡವ್ರಿಗೆ ಹೊತ್ಕೊಂಡು ಗುಡ್ಡ ಮ್ಯಾಗ ಹತ್ತದ ಹೇಳಿ ಅದು ಹೇಳ್ಯಾದ್ರಿ. ನಮ್ಮ ಮರದಲ್ಲಿ ಗುಡ್ಡ ಆಗಲಿ ಎಲ್ಲ ಆಗಲಿ ಮನುಷ್ಯ ಇದು ತಾಕತ್ ದಮ್ ಕಟ್ಬೇಕ್ರಿ. ದಮ್ ಹತ್ಬಾರ್ದು. ಕುಸ್ತಿ ಆಡೋದು ದಮ್ ಹತ್ಬಾರ್ದು. ಹಂಗ ಕನ ಜಿಗಿರಿ. ಒಂದ್ಸಲ ಪಂದ್ಯ ಸ್ಟಾರ್ಟ್ ಆಗಿ ಎಷ್ಟೊತ್ತ ನಡೀತಿದ್ವಿ? ಒಂದು ನಿಮಿಷ 2 ನಿಮಿಷ. 1 ನಿಮಿಷ 2 ನಿಮಿಷ ತನಕ ಕಂಟಿನ್ಯೂ. ಒಂದೂವರೆ ತಾಸ್ನಾಗ ಅಲ್ಲೇ ಮನುಷ್ಯ ಎಲ್ಲ ಕಲಾಲ ಆಗ್ಬಿಡ್ತಾರ. ಎಲ್ಲ ನೋಡ್ರಿ ಇದು ಇದ್ರಾಗ 3-4 ನಮೂನೆ ಅದಾವ ರೀ. ದಂಡದಾಗ 3-4 ನಮೂನೆ ಅದಾವ. ಇದು ಕುಸ್ತಿ ಒಳಗೆ ಆಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ನಿಮಗೆ. ಇದು ನೀವು ಕ್ವಿಕ್ಕಾಗಿ ಎದ್ದು ಬಿಡೋದು. ಹನುಮಾನ್ ದಂಡ. ಪಾದ ನೋಡ್ಕೋಬೇಕು. ಬ್ಯಾಕ್ ಪೇನ್
ಹಾಂ 50-100 ಹಾಂ ಲಡಾಯಿ ಕುಸ್ತಿ ಅಂದ್ರೆ ಗದಗ ಹೇಳ್ಕೊಡ್ತಾರೆ. ಹಾಂ ಗದೆದು ಎಲ್ಲ ಪ್ರಾಕ್ಟೀಸ್ ಗದ ತಿರ್ಸೋದ್ರಿ ಹಾಂ. ತಿರ್ಸೋದು ಗದ ಎಲ್ಲ ನಿಂತು ಆಮೇಲಿಂದ ನಿಮ್ದು ಕುಸ್ತಿ ಪಂದ್ಯ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡು ಮ್ಯಾಗ ಆಮೇಲೆ ಒಂದು 4 ಸಲ ಕುಸ್ತಿ ಫಸ್ಟ್ ಇದಕ್ಕೆ ರೆಡಿ ಇದಕ್ಕೆ ರೆಡಿ ಇದಕ್ಕೆ ರೆಡಿ ಬರ್ಬೇಕು ಮನುಷ್ಯ. ಆಮೇಲೆ ಅವ್ರು ಟೆಕ್ನಿಕ್ಸ್ ಆಮೇಲೆ ರೀ ಅವು ಒಂದು 2-3 ಸಲ ಕಾದು ತೋರಿಸ್ಬಿಟ್ನೆ ಅಂದ್ರೆ ಅವರ ಮೇಲೆ ಅವ್ರ ಆಡ್ಕೊಂತಾರೆ ಅವರ ಗುಡಿ ಮಾಡ್ತಾರೆ. ಇದು ಸ್ಟ್ರಾಂಗ್ ಇದ್ರೆ ಅದನ್ನ ಹೆಂಗಾರ ಆಡ್ಬೋದು. ಹಾಂ ಅದೇ ಇಂಪಾರ್ಟೆಂಟ್ ರೀ ಹಾ, ಇದು main. ಅದೇ ಇಂಪಾರ್ಟೆಂಟ್ ಏನು